ರಾಜ್ಯ ರಾಜಕಾರಣದಲ್ಲಿ ಜೋರಾಗ್ತಾ ಇದೆ ಮೂಡಾದ ಕಿಚ್ಚು. ಈಗ ಮತ್ತೊಬ್ಬ ಸಚಿವರಿಗೆ ಸಂಕಷ್ಟ ತಂದಿಟ್ಟಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಸಚಿವರ ವಿರುದ್ಧವೇ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನು ನೀಡಿದ್ದಾರೆ. ರಾಜಕಾರಣದಲ್ಲಿ ಜೋರಾಗ್ತಾ ಇದೆ ಮೂಡಾದ ಕಿಚ್ಚು. ಸಚಿವ ಬೈರತಿ ಸುರೇಶ್ ವಿರುದ್ಧ ಈಗ ದೂರು ದಾಖಲಾಗಿದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನು ಕೊಟ್ಟಿದ್ದಾರೆ ಇಮೇಲ್ ಮೂಲಕ ಸ್ನೇಹಮಯಿ ಕೃಷ್ಣ. ಆದರೆ ಇವತ್ತು ಖುದ್ದು ಡಿಜಿಪಿಯನ್ನ ಭೇಟಿಯಾಗಿ ದೂರು ನೀಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇವತ್ತು ಬೆಳಗ್ಗೆ 10:30 ವೇಳೆಗೆ ಡಿಜಿಪಿ ಕಚೇರಿಗೆ ಭೇಟಿ ನೀಡಿ ದೂರು ಸಲ್ಲಿಸ್ತಾರಂತೆ ಸ್ನೇಹಮಯಿ ಕೃಷ್ಣ ಅವರು. ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಈಗ ದೂರು ದಾಖಲು ಮಾಡಿದ್ದಾರೆ. ಅಂದರೆ ಇಮೇಲ್ನಲ್ಲಿ ಕಳಿಸಿದ್ದಾರೆ. ಇಮೇಲ್ನಲ್ಲಿ ಕಳಿಸೋದಕ್ಕಿಂತ ಖುದ್ದು ಭೇಟಿಯಾಗಿ ಇರುವ ವಿಚಾರವನ್ನು ಎಕ್ಸ್ಪ್ಲೈನ್ ಮಾಡಿ ದೂರು ಕೊಡೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಇವತ್ತು ಬೆಳಗ್ಗೆ 10:30ಕ್ಕೆ ಡಿಜಿಪಿ ಕಚೇರಿಗೆ ಭೇಟಿ ನೀಡಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನು ಕೊಡ್ತಾರೆ. ಅಂದರೆ ಯಾಕೆ ಅನ್ನೋದಕ್ಕೆ ಕಾರಣ ಇದೆ. ಈ ಮೂಡಾ ಪ್ರಕರಣದಲ್ಲಿ ಇವರ ಪಾತ್ರನೂ ಇದೆ, ಸಚಿವ ಬೈರತಿ ಸುರೇಶ್ ಅವರ ಪಾತ್ರನೂ ಇದೆ. ಜೊತೆಗೆ SP ಸಜಿತ್, ಲೋಕಾಯುಕ್ತ SP ಆಗಿದ್ದ ಸಜಿತ್ ಅವ್ರ ಮೇಲೂ ಕೂಡ ದೂರು ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಹಾಗಾದರೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸಚಿವರು ಮಾಡಿರ್ತಕ್ಕಂಥ ತಪ್ಪೇನು, SP ಸಜಿತ್ ಅವರು ಮಾಡಿರ್ತಕ್ಕಂಥ ತಪ್ಪೇನು, ಸುಮ್ಮನೆ ಯಾಕೆ ದೂರು ಕೊಡ್ತಾರೆ? ಏನಾದರೂ ಕಾರಣ ಇರಬೇಕಲ್ಲ. ಸಚಿವ ಬೈರತಿ ಸುರೇಶ್ ಅವರು ಮೈಸೂರಿಗೆ ಹೆಲಿಕಾಪ್ಟರ್ನಲ್ಲಿ ಬಂದು ಮೂಡಾ ಕಡತಗಳನ್ನು ಹೊತ್ತೊಯ್ದಿದ್ದಾರೆ ಅಂತಕ್ಕಂಥದ್ದು ಆರೋಪ. ಸಚಿವ ಬೈರತಿ ಸುರೇಶ್ ಮತ್ತು SP ಸಜಿತ್ ವಿರುದ್ಧ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರು ಕೊಟ್ಟಿದ್ದಾರೆ. ಹೆಲಿಕಾಪ್ಟರ್ನಲ್ಲಿ ಬಂದು ಕಡತಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಇವರು ಮಾಡ್ತಿರೋ ಆರೋಪ. ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ದೂರು ಕೊಡ್ತಾರಂತೆ ಸ್ನೇಹಮಯಿ ಕೃಷ್ಣ ಅವರು. ಮೂಡಾ ಮೇಲೆ ದಾಳಿ ನಡೆಸಿದ್ರು, ದಾಖಲೆಯನ್ನು ವಶಕ್ಕೆ ಪಡೆಯದೆ ಸಚಿವರಿಗೆ ಮಾಹಿತಿ ಕೊಟ್ಟಿದ್ದಾರೆ SP ಸಜಿತ್. ಅಂದಿನ ಲೋಕಾಯುಕ್ತ SP ಆಗಿದ್ದ ಸಜಿತ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಆ ಬಳಿಕ ಬೈರತಿ ಸುರೇಶ್ ಹೆಲಿಕಾಪ್ಟರ್ ಮೂಲಕ ಕಡತವನ್ನು ಹೊತ್ತೊಯ್ದಿರ್ತಕ್ಕಂಥ ಆರೋಪ ಇದೆ. ಇವತ್ತು ಖುದ್ದಾಗಿ DGPಯನ್ನು ಭೇಟಿ ಮಾಡಿ ದೂರನ್ನು ನೀಡಲಿದ್ದಾರೆ ಸ್ನೇಹಮಯಿ ಕೃಷ್ಣ. SP ಸಜಿತ್ ಈ ಥರ ಹೆಲ್ಪ್ ಮಾಡಿದ್ರು, ಹಾಗಾಗಿ ಅವ್ರಿಗೊಂದು ಆಯಕಟ್ಟಿನ ಜಾಗದಲ್ಲಿ ಅವರಿಗೆ ಪೋಸ್ಟಿಂಗನ್ನು ಕೊಟ್ಟರು ಅಂತೆಲ್ಲ ಸುಮಾರು ಆರೋಪಗಳಿದೆ. ಅಂದರೆ ಲೋಕಾಯುಕ್ತದವರು ರೇಡ್ ಮಾಡ್ತಾ ಇದ್ದಾರೆ ಅಂತ ಮಾಹಿತಿಯನ್ನು ಸುರೇಶಿಗೆ ಕೊಟ್ಟು, ಸುರೇಶ್ ಅವರು ಎದ್ನೋ ಬಿದ್ನೋ ಅಂತ ಹೆಲಿಕಾಪ್ಟರ್ನಲ್ಲಿ ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಮೂಡಾದಲ್ಲಿದ್ದ ಕೆಲವು ಫೈಲ್ಗಳನ್ನ ಎತ್ಕೊಂಡು ಹೋಗಿದ್ದಾರೆ. ಅದು ತನಿಖೆಗೆ ಹಿನ್ನಡೆಯಾಗುತ್ತೆ. ಹಾಗಾಗಿ ಈ ವಿಚಾರವಾಗಿ ತನಿಖೆ ಮಾಡಬೇಕು ಮತ್ತು ಸುರೇಶ್ ಅವರು ತಗೊಂಡು ಹೋಗಿರ್ತಕ್ಕಂಥ ಎಲ್ಲ ಕಡತಗಳನ್ನು ವಾಪಸ್ ಕೊಡಬೇಕು. ಇದು ಸ್ನೇಹಮಯಿ ಕೃಷ್ಣ ಅವರ ಆಗ್ರಹ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವಾಗ ಅವರು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರನ್ನು ಕೊಡ್ತಾ ಇದ್ದಾರೆ. ದೂರನ್ನು ಕೊಟ್ಟು ತನಿಖೆ ಮಾಡೋದಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಈಗ ಸ್ನೇಹಮಯಿ ಕೃಷ್ಣ ಅವರು SP ಸಜಿತ್ ವಿರುದ್ಧ ಅಥವಾ ಸಚಿವ ಸುರೇಶ್ ವಿರುದ್ಧ ಇವ್ರ ಮೇಲೆ ಮಾಡ್ತಾ ಇರತಕ್ಕಂಥ ಆರೋಪ ಏನು, ದೂರಿನಲ್ಲಿ ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ? ಅರವಿಂದ, SP ಸಜಿತ್ ಹಾಗೆ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ವಿರುದ್ಧ ಇದೀಗ ದೂರನ್ನ ಸ್ನೇಹಮಯಿ ಕೃಷ್ಣ ಅವರು ನೀಡಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಇಮೇಲ್ ಮುಖಾಂತರ ದೂರನ್ನ ನೀಡಿದ್ದಾರೆ. ದೂರಿನ ವಿವರವನ್ನು ನೋಡೋದಾದ್ರೆ, ಈ ಹಿಂದೆ ಲೋಕಾಯುಕ್ತದ ಅಧಿಕಾರಿಗಳು ಮೂಡಾ ಮೇಲೆ ಮೂಡಾ ಅಕ್ರಮದಲ್ಲಿ ನಡೆದಿರಬಹುದಾದಂತಹ ತನಿಖೆಯನ್ನು ನಡೆಸೋದಕ್ಕೆ ಅಂತೇಳಿ ಅದರ ಮೇಲೆ ಸರ್ಚ್ ವಾರೆಂಟನ್ನು ಕೋರ್ಟ್ನಿಂದ ಪಡೆದುಕೊಳ್ತಾರೆ. ಈ ಸಂದರ್ಭದಲ್ಲಿ ಅಂದಿನ ಲೋಕಾಯುಕ್ತದ ಮೈಸೂರು SP ಆಗಿದ್ದಂತಹ ಸಜಿತ್ ರವರು ಈ ಬೈರತಿ ಸುರೇಶ್ ರವರಿಗೆ ಮಾಹಿತಿಯನ್ನು ಕೊಡ್ತಾರೆ. ಹೀಗಾಗಿ ಬೈರತಿ ಸುರೇಶ್ ರವರು ಬೆಂಗಳೂರಿನಿಂದ ಮೈಸೂರಿಗೆ ಹೆಲಿಕಾಪ್ಟರ್ನಲ್ಲಿ ಬರ್ತಾರೆ. ಬಂದು ಅಲ್ಲಿದ್ದಂತಹ ಮೂಡಾದಲ್ಲಿದ್ದಂತಹ ಕೆಲವು ಕಡತಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ ಈ ಒಂದು ಋಣಕ್ಕಾಗಿ ಸಜಿತ್ ರವರಿಗೆ ಬೆಂಗಳೂರಿನಲ್ಲಿ ಒಂದು ಆಯಕಟ್ಟಿನ ಹುದ್ದೆಯನ್ನು ಕೊಡಲಾಗಿದೆ. ಇದೀಗ ಬೆಂಗಳೂರಿನ ಈಶಾನ್ಯ ವಿಭಾಗದಲ್ಲಿ DCP ಆಗಿ ಕರ್ತವ್ಯವನ್ನು ಸಜಿತ್ ರವರು ನಿರ್ವಹಿಸ್ತಿದ್ದಾರೆ. ಹೀಗಾಗಿ ಈ ಹುದ್ದೆಯನ್ನು ಕೊಡೋದಕ್ಕೆ ಅವತ್ತಿನ ಋಣವೇ ಕಾರಣ. ಅವತ್ತು ಈ ರೀತಿಯಾದಂತಹ ಕೆಲಸವನ್ನ ಸಜಿತ್ ರವರು ಮಾಡಿದ್ರು ಅನ್ನೋ ಒಂದು ಆರೋಪವನ್ನ
ಇದೀಗ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಿರೋದು. ಹೀಗಾಗಿಯೇ ಇದರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು. SP ಅವರ ವಿರುದ್ಧ ಹಾಗೆ ಕಡತಗಳನ್ನ ಸಾಗಿಸಿದಂತಹ ಬೈರತಿ ಸುರೇಶ್ ರವರ ವಿರುದ್ಧ ನೀವು ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಇಮೇಲ್ ಮುಖಾಂತರ ದೂರನ್ನ ದಾಖಲು ಮಾಡಿದ್ದಾರೆ. ಇವತ್ತು ಖುದ್ದು ಹಾಜರಾಗಿ ಮತ್ತೆ ಬೈ ಹ್ಯಾಂಡ್ ದೂರನ್ನ ಕೊಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಮೈಸೂರಿನಿಂದ ಹೊರಟು ಸುಮಾರು 10:30, 11 ಗಂಟೆ ವೇಳೆಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರನ್ನ ಭೇಟಿಯಾಗಿ ಇಬ್ಬರ ವಿರುದ್ಧ ದೂರು ನೀಡಲಿದ್ದೇನೆ ಅನ್ನೋ ಮಾಹಿತಿಯನ್ನ ಸ್ನೇಹಮಯಿ ಕೃಷ್ಣ ಅವರು ನೀಡಿದ್ದಾರೆ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಮಾಹಿತಿಗೆ. ನೋಡೋಣ ಈಗ ಅದನ್ನು ದೂರನ್ನ ಸ್ವೀಕರಿಸಿದ ಮೇಲೆ ಏನಾದರೂ FIR ಥರ ಮಾಡ್ಕೋತಾರಾ ಅಥವಾ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಮಾಡ್ತಾರಾ SP ಸಜೀತ್ ಅವರಿಗೆ, ಯಾವ ಥರ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡೋಣ.